ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಅನಾಲಿಸಿಸನ್ನು ಮಾಡ್ತಾ ಇದ್ದೇನೆ. ಸೊ ನಾನಿವಾಗ ನಿಫ್ಟಿ ಒಂದು ಚಾರ್ಟಲ್ಲಿದ್ದೇನೆ. ನಿಫ್ಟಿ ಚಾರ್ಟ್ ಏನು ಹೇಳ್ತಾ ಇದೆ ನೋಡೋಣ. ಓಕೆ, ನನ್ನ ಒಂದು ಡೈಲಿ ಬೇಸಿಸಲ್ಲಿ ನೋಡಿದಾಗ ನನ್ನ ಒಂದು ಇವತ್ತಿನ ಕ್ಲೋಸಿಂಗ್ ಪ್ರೈಸ್ ಏನಾಗಿದೆ 23,000. ನನ್ನ ಕ್ಲೋಸಿಂಗ್ ಬಂದ್ಬಿಟ್ಟು 23,071 ಅಲ್ಲಿ ಕ್ಲೋಸಿಂಗ್ ಪ್ರೈಸ್ ನನಗೆ ಸಿಗ್ತಾ ಇದೆ ಅಲ್ವಾ. ಸೊ ಪ್ರೀವಿಯಸ್ ಕ್ಲೋಸ್ಗಿಂತ ನನಗೇನು ಕನ್ಸಿಕ್ಯೂಟಿವ್ ಆಗಿ 1 2 3 4 5 ಡೇಸ್ ಇಂದ ಸಿನ್ಸ್ ಫಾಲೋ ಆಗ್ತಾ ಇದ್ದೇನೆ. ಎಲ್ಲಿಂದ ಒಂದು ಸ್ವಿಂಗ್ ತೊಗೊಂಡು ಮೇಲಕ್ಕೆ ಹೋಗಿತ್ತೋ ಅದೇ ಏರಿಯಾಗೆ ಒಂದೀಗ ಮೇಜರ್ ಏರಿಯಾಗೆ ಬಂದು ಕೂತಿದೆ ಅಲ್ವಾ. ಸೊ ಇಲ್ಲಿಂದ ನನ್ನ ಟ್ರೇಡ್ ಡಿಸಿಷನ್ ಏನು ತಗೊಳ್ಬೋದು ಅನ್ನೋದು ಕೂಡ ನೋಡೋಣ. ಹಾಗೆ ಇವತ್ತೆಲ್ಲ ಹೇಗೆ ಟ್ರೇಡ್ ಸಿಕ್ತು ಅನ್ನೋದು ಕೂಡ ನೋಡೋಣ ಅಲ್ಲ. ಓಕೆ, ಲೆಟ್ಸ್ ಲೋವರ್ ಟೈಮ್ ಫ್ರೇಮ್ಗೆ ಜಂಪ್ ಆಗೋಣ. ಇವತ್ತಿನ ಒಂದು ಇದು ಇಲ್ಲಿಂದ ಸಿಗುತ್ತೆ. ಎಲ್ಲಿಂದ ಇದು ನನ್ನ ಒಂದು ಇವತ್ತಿನ ಮಾರ್ನಿಂಗ್ ಟ್ರೇಡ್ಸ್ ಇದು ಅಲ್ವಾ, ಇಲ್ಲಿಂದ ಸಿಕ್ಕಿದೆ. ಸೊ ಮೊಮೆಂಟಮ್ ಅಲ್ಲಿ ನಮ್ಗೆ ಏನಾಗಿದೆ, ಮಾರ್ಕೆಟ್ ಫಾಲ್ ಆಗಿರೋದ್ರಿಂದ ಈ ಮೊಮೆಂಟಮ್ ಅಲ್ಲೇ ನಮ್ಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಏನಾಯಿತು, ಒಂದು ಮೊಮೆಂಟಮ್ ಅಲ್ಲಿ ಇದಾದ್ಮೇಲೆ ಸುಮಾರು ಹೊತ್ತು ಆಲ್ಮೋಸ್ಟ್ ನಮಗೆ 9:30 10 ಗಂಟೆಯಿಂದ 2 ಅವರ್ವರೆಗೂ ನಮಗೆ ಸೈಡ್ ವೇಸ್ ಅಲ್ಲೇ ಹೋಗಿದೆ. ಆ ಏರಿಯಾದಲ್ಲಿ ತುಂಬಾ, ಯಾವ ಏರಿಯಾದು, ಈ ಝೋನು ತುಂಬಾ ನಮಗೆ ಸೈಡ್ ವೇಸ್ ಇದೆ. ಆಮೇಲೆ ಈ ಏರಿಯಾನ ಮೊಮೆಂಟಮ್ ಅಲ್ಲಿ ಬ್ರೇಕ್ ಆಗಿರೋ ಇದು ಇದು ಇಲ್ಲಿಂದ ನಮಗೆ ಈ ಕ್ಯಾಂಡಲ್ ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ತುಂಬಾನೇ ವರ್ತ್ ಇಟ್ ಅಂತ ಅನಿಸ್ತು. ಹಾಗೆ ಆಸ್ ಪರ್ ಅವರ್ ಸೆಟಪ್ ನಾವು ಇದನ್ನಲ್ಲಿ ಕ್ಯಾಪ್ಚರ್ ಮಾಡೋಕ್ಕೂ ಕೂಡ ಸಾಧ್ಯ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದು ನನ್ನ ಇವತ್ತಿನ ಟ್ರೇಡ್ ಆಗಿತ್ತು. ನಾವು ನೆನ್ನೆ ಏನು ಅಂದ್ಕೊಂಡಿದ್ವಿ, 23,200 ರೇಂಜಲ್ಲಿ ನಾವು ಇರುತ್ತೆ ಅಂತ ಅಂದ್ಕೊಂಡು ಅದನ್ನು ಮತ್ತೆ ಅದು ಕೂಡ ಬೀಟ್ ಮಾಡ್ಕೊಂಡು ನಮಗೆ ನೆಕ್ಸ್ಟ್ ಲೆವೆಲ್ಗೆ ಬಂತು. ಒಂದು ಆ ಝೋನಲ್ಲಿ ನಮಗೆ ಒಂದು ರೆಸ್ಪೆಕ್ಟ್ ಮಾಡಿ ಬಂತದು. ಸೊ ಮೊಮೆಂಟಮ್ ಅಲ್ಲಿ ಬಂದಿರೋದ್ರಿಂದ ಒಂದು ಯಾಕೆ ಇಷ್ಟೊಂದೆಲ್ಲ ಫಾಲ್ ಆಯ್ತು, ಕನ್ಸಿಕ್ಯೂಟಿವ್ ಆಗಿ ಬಿದ್ಮೇಲೆ ಯಾಕೆ ಇಷ್ಟೊಂದು ಫಾಲ್ ಆಯ್ತು ಅಂತ ನೋಡಿದಾಗ ನಮಗೆ ಹೇಳಿದೆ, ಎಲ್ಲಿವರೆಗೂ ನಮಗೆ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಬೈ ಕಡೆಗೆ ಟರ್ನ್ ಆಗಲ್ವೋ ಅದು ಮಾರ್ಕೆಟ್ ಅಗೇನ್ ಡ್ರಾಸ್ಟಿಕ್ ಆಗಿ ಫಾಲ್ ಆಗುತ್ತೆ ಅಂತ. ಸೊ ನಮಗೆ ಗೊತ್ತಾಗ್ತದೆ, ನೆನ್ನೆನೆ ತುಂಬಾ ಹೈಯೆಸ್ಟ್ ಯೂಜ್ ಇದು ಸೆಲ್ಲರ್ಸ್ ಇದು ಕ್ಯಾಶ್ ಮಾರ್ಕೆಟಲ್ಲಿ FIS ಸೆಲ್ ಮಾಡಿದ್ರು. ಸೊ ಅದು ಒಂದು ಕಾರಣ ಇದೆ. ಹಾಗೆ ನಮಗೇನು ಗ್ಲೋಬಲ್ ನ್ಯೂಸ್ ಅಲ್ಲಿ ತಾರಿಫ್ ರೇಟ್ ಕೂಡ ಒಂದು ಮುಂಬರುವ ದಿನಗಳಲ್ಲಿ ಹೈಕ್ ಮಾಡೋ ಒಂದು ಎಲ್ಲ ಒಂದು ಲಕ್ಷಣಗಳು ಕಾಣೋದ್ರಿಂದ ಇದು ಕೂಡ ನೆಗೆಟಿವ್ ಫಾರ್ ದ ಅವರ್ ಇದು ಮಾರ್ಕೆಟ್ಗೆ, ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಒಂದು ನ್ಯೂಸ್ ಆಗಿ ಅದರ ಪರಿಣಾಮವನ್ನು ನಾವು ಫಾಲ್ ಕೂಡ ಕಂಡ್ವಿ ಅಲ್ವಾ. ಸೊ ಕಾರಣ ಏನೇ ಇರಲಿ, ಮಾರ್ಕೆಟ್ ಅಂತೂ ಬಿತ್ತು, ಬಟ್ ನಮ್ಮ ಒಂದು ಲೆವೆಲ್ಸ್ಗೆ ವರ್ಕ್ ಮಾಡಿದ್ವಾ ಅನ್ನೋದು ನಮಗೆ ಮುಖ್ಯ ಆಗುತ್ತೆ ಅಲ್ವಾ. ಸೊ ನಾಳೆಗೆ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಒಂದು ನಿಮಿಷ. ನಾಳೆಗೆ ಯಾವ ರೀತಿ ಟ್ರೇಡ್ ತಗೊಳ್ಬೋದು ಅಂತಂದ್ರೆ, ನನ್ನ ಒಂದು ಇದ್ರ ಪ್ರಕಾರ ಇವತ್ತು ಡ್ರಾಸ್ಟಿಕ್ ಫಾಲ್ ಆಗಿರೋದ್ರಿಂದ ಈಗ ಮೇಕರ್ ಬ್ರೇಕ್ ಅನ್ನೋ ಒಂದು ಝೋನಲ್ಲಿ ನಾವು ಇದೀವಿ. ನನಗೆ ಇಮಿಡಿಯೇಟ್ ನನಗೆ ಒಂದು ಸೈಕಲಾಜಿಕಲ್ ಲೆವೆಲ್ ಏನು, ಆಲ್ಮೋಸ್ಟ್ ಈ ಒಂದು ಝೋನಲ್ಲ 23,000 ಲೆವೆಲ್ ಕೂಡ ಒಂದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಇಫ್ ಇಟ್ ಬ್ರೇಕ್ಸ್ ವಿತ್ ಮೊಮೆಂಟಮ್ ಅಲ್ಲಿ ಏನೋ ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ನನಗಿರೋದೇ 23,880 ಝೋನ್. ಸಾರಿ, 22,880. ಒಂದು ನಿಮಿಷ. 23,000 ಬಂದ್ಬಿಟ್ಟು ಒಂದು ಸಪೋರ್ಟ್ ಏರಿಯಾ ಆಗುತ್ತೆ. ಅದನ್ನೇನಾದ್ರು ಮೊಮೆಂಟಮ್ ಅಲ್ಲಿ ಬ್ರೇಕ್ ಆಯಿತು ಅಂತಂದರೆ ನನಗೆ 22,880 ಬಂದ್ಬಿಟ್ಟು ನನ್ನ ನೆಕ್ಸ್ಟ್ ಸಪೋರ್ಟ್ ಝೋನ್ ಆಗುತ್ತೆ. ಒಂದು ಮಾರ್ಕ್ ಕೂಡ ಮಾಡೋಣ ಅಲ್ಲಿ, ಒಂದು ಈಸಿ ಆಗುತ್ತೆ. ವಿತ್ 22,008 ಈ ಝೋನ್ ಒಂದು ಸಪೋರ್ಟ್ ಆಗುತ್ತೆ. ಅದು ಬಿಟ್ಟರೆ ಇಮಿಡಿಯೇಟ್ ಸಪೋರ್ಟ್ ನನಗೆ ಈ ಝೋನ್ 20, ಈ ಏರಿಯಾ ಒಂದು ಸಪೋರ್ಟು ಇಲ್ಲಿ ಮಾರ್ಕೆಟ್. ಓಕೆ, ಇದೊಂದು ಏರಿಯಾ, ಹಾಗೆ ಇದು ಒಂದು ಏರಿಯಾ. ಯಾಕಂದರೆ ಒಂದು ಪ್ರೈಸ್ ಆಕ್ಷನ್ ಆಗಿ ಮೇಲೆ ಹೋಗಿರಲಿಲ್ಲ. ಆಮೇಲೆ ಕನ್ಸಿಕ್ಯೂಟಿವ್ ಆಗಿ ಒಂದು 5 ಡೇಸಿಂದ ಆಲ್ಮೋಸ್ಟ್ ಎಷ್ಟು ಗೊತ್ತಾ, ಒಂದು 5 ಡೇಸಿಂದ 3% ಹತ್ತಿರ
ಬಿದ್ದ್ಬಿಟ್ಟಿದೆ ನಮಗೆ, ಇದು ಒಂದು ಹಾಲ್ಟ್ ಆಗ್ಬೋದು ಅಂತ ಅನ್ಕೊಂಡ್ಬಿಟ್ಟು ಇದು ರಿವರ್ಸ್ ಆಗಿ ಫುಲ್ಲಿ ವಿ ಶೇಪ್ ರಿಕವರಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ರೀಟ್ರೇಸ್ ಆಗ್ಲಿಕ್ಕೆ ದೇರ್ ಇಸ್ ಒನ್ ಚಾನ್ಸ್. ಯಾರು ಪುಟ್ ಕಡೆಗೆ ಇಷ್ಟದಿಂದ ನಾವು ಕೂತಿದ್ವಲ್ಲ, ಒಂದು ಪಾಸ್ ಕೊಡ್ಬೋದು ನಾವು. ಏನಾರು ಸಪೋಸ್ ನಾಳೆಗೆ ಗ್ಯಾಪ್ ಅಪ್ ಆಯ್ತು ಅಂತ ಅನ್ಕೊಂಡ್ರೆ, ನಮಗೆ ಇಮಿಡಿಯೇಟ್ ಏನಾದ್ರು ನಮ್ಮ ಏರಿಯಾ ಎಲ್ಲಿ ಗ್ಯಾಪ್ ಅಪ್, ಈ ಏರಿಯಾಗೆ ಏನಾದ್ರು ಹಾಂ ಈ ಏರಿಯಾ ಇಮಿಡಿಯೇಟ್ ಏನಾದ್ರು 23,000 ಈ ಏರಿಯಾಗೆ ಏನಾದ್ರು ಗ್ಯಾಪ್ ಅಪ್ ಆಯಿತು ಅಂತಂದರೆ, ನಮಗೆ ಒಂದು ಏನು ಸೆಲ್ ಆನ್ ರೈಸ್ ಅಂತ ಹೇಳ್ಬೋದು. ಸೆಲ್ ಆನ್ ರೈಸ್ ಅಂತ ಹೇಳ್ಬೋದು. ಯಾಕಂದರೆ ಇಮಿಡಿಯೇಟ್, ಯಾಕಂದರೆ ಸೆಲ್ಲಿಂಗ್ ಮಾರ್ಕೆಟ್ ರೈಸ್ ಆಯಿತು ಅಂತಂದರೆ ಇಲ್ಲಿ ಒಂದು ನಮಗೆ ಈ ಏರಿಯಾ ಒಂದು ಟೆಸ್ಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಆ ಒಂದು ಅವಕಾಶವನ್ನು ನಾಳೆಗೆ ನಾವು ನೋಡಬಹುದು. ಇದು ನಿಫ್ಟಿ ಅದಾಯಿತು. ಈಗ ನನಗೆ ನಿಫ್ಟಿನಲ್ಲಿ ಸಪೋರ್ಟ್ ಆಯ್ತು, ಅಂದರೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ನನಗೆ 23,200 ಏರಿಯಾ ಬಂದ್ಬಿಟ್ಟು ನನ್ನ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಆಗುತ್ತೆ. ಇದು ನನ್ನ ನಿಫ್ಟಿಯ ಒಂದು ಅನಾಲಿಸಿಸ್. ಓಕೆ, ನೆಕ್ಸ್ಟ್ ನಾವು ಲೆಟ್ಸ್ ಡೈವ್ ಇಂಟು ದ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ಥರ ಎಲ್ಲ ಟ್ರೇಡ್ ಸಿಕ್ತು ಇವತ್ತು, ಯಾವ ರೀತಿ ಮುಂದೆ ನಾವು ಟ್ರೇಡ್ ತೊಗೊಳ್ಬೋದು ಅನ್ನೋದು ಕೂಡ ನೋಡೋಣ. ಇವತ್ತು ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆಗಿ ಮೊಮೆಂಟಮಲ್ಲಿ ನಮಗೆ ನಮ್ಮ ಲೆವೆಲ್ಸನ್ನ ಬ್ರೇಕ್ ಮಾಡ್ಕೊಂಡು ಬಂತು. ನಾವು ಅಂದ್ಕೊಂಡು 49,500 ಒಂದು ನಮಗೆ ಒಂದು ಸಪೋರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿಗೆ ಬಂದು ಆ ಏರಿಯಾಗೆ ಒಂಚೂರು ಸಪೋರ್ಟ್ ಮಾಡಿ ಮತ್ತೆ ರೀಟ್ರೇಸ್ ಆಯಿತು. ರೀಟ್ರೇಸ್ ಆಗಿ ಅಲ್ಲಿ ತುಂಬ ಹೊತ್ತು ಇರಲಿಲ್ಲ, ಅದು ಪುನಃ ಹಾಗೆ ಡೌನ್ ಸೈಡ್ಗೆ ಜರ್ನಿ ಶುರು ಮಾಡಿತು ಅಲ್ವಾ. ನಮಗೆ ಈ ಒಂದು ಮೊಮೆಂಟಮಲ್ಲಿ ಮಾರ್ನಿಂಗ್ ಟ್ರೇಡ್ ನಮಗೆ ಆಲ್ರೆಡಿ ಸಿಕ್ಬಿಟ್ಟಿತ್ತು. ಅದಾದಮೇಲೆ ಈ ಸೈಡ್ ವೇಸಲ್ಲಿ ಸ್ವಲ್ಪ ವೆಯ್ಟ್ ಮಾಡಿಸ್ತು. ಹಾಗೆ ಮೊಮೆಂಟಮಲ್ಲಿ ನಮಗೆ ಡೌನ್ ಸೈಡ್ಗೆ ನಮ್ಮ ಒಂದು ಅಲ್ಟಿಮೇಟ್ ಲೆವೆಲ್ಸ್ ಏನಿದೆ ಅಲ್ಲಿವರೆಗೂ ತಂದು ಕೊಡ್ತದ್ದು. ಸೊ ನಾಳೆಗೆ ಏನಾಗ್ಬೋದು ಅನ್ನೋದನ್ನು ನೋಡೋಣ. ನಿಫ್ಟಿಗಿನ ಇವತ್ತು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಚೆನ್ನಾಗಿ ಮೊಮೆಂಟಮ್ ಕೊಟ್ಟಿದೆ. ನಾಳೆಗೆ ಸಿನಾರಿಯೋ ಯಾವ ರೀತಿ ಬರ್ಬೋದು, ಇಫ್ ಗ್ಯಾಪ್ ಡೌನ್ ಆದರೆ ನನ್ನ ಒಂದು ನೆಕ್ಸ್ಟ್ ಏರಿಯಾ ಬಂದುಬಿಟ್ಟು 49,075. ನನ್ನ ಒಂದು ನೆಕ್ಸ್ಟ್ ಝೋನ್ ಬಂದುಬಿಟ್ಟು 49,075. ಇದನ್ನು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟು 48,880. ಇದು ನನ್ನ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಇದು ಗ್ಯಾಪ್ ಡೌನ್ ಆದರೆ, ಏನಾದ್ರು ಫ್ಲ್ಯಾಟ್ ನೋಟಲ್ಲಿ ಓಪನ್ ಆದರೂ ಕೂಡ ನನಗೆ ಇದೇ ಝೋನು ನನಗೆ ನೆಕ್ಸ್ಟು ಕ್ರೂಷಿಯಲ್ ಲೆವೆಲ್ ಆಗುತ್ತೆ. ಇಫ್ ಫ್ಲ್ಯಾಟ್ ಓಪನ್ ಆಯಿತು, ಮೇಲ್ಗಡೆ ಹೋಯಿತು ಅಂತಂದರೆ, ಆಗ ನನ್ನ ಒಂದು ರೆಸಿಸ್ಟೆನ್ಸ್ ಝೋನು ಏನಾಗುತ್ತೆ ಅದು ಕೂಡ ಮಾರ್ಕ್ ಮಾಡೋಣ. ಓಕೆನಾ, ನನ್ನ ಒಂದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನೇ ಈ ಏರಿಯಾ ಬರುತ್ತೆ. ಇದು ನನ್ನ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಫ್ಲ್ಯಾಟ್ ಓಪನ್ ಆಗಿ ಮೇಲೆ ಹೋಯ್ತು, ಅಥವಾ ಅಂದರೆ ಇಲ್ಲಿ ಸ್ವಲ್ಪ ಫ್ಲ್ಯಾಟ್ ಓಪನ್ ಆಗಿ ಮೇಲೆ ಹೋಗುವಾಗ ನನಗೆ ವೆಯ್ಟ್ ಮಾಡಬೇಕಾಗತ್ತೆ. ಏನಾರು ನನ್ನ ಒಂದು ಇನ್ ಕೇಸ್ ಗ್ಯಾಪ್ ಅಪ್ ಆಯಿತು 49,400 450 ಅಂತ ಇಮ್ಮಿಡಿಯೇಟ್ ಏನಾರು 150 ಪಾಯಿಂಟ್ 200 ಪಾಯಿಂಟ್ ಗ್ಯಾಪ್ ಅಪ್ ಆಗಿ ಏರಿಯಾಗೆ ಬಂತು ಅಂತಂದರೆ, ಅಗೇನ್ ಇದು ಕೂಡ ನನಗೆ ಇಮ್ಮಿಡಿಯೇಟ್ ಒಂದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ನನ್ನ ಆ್ಯಕ್ಷನ್ ಕೂಡ ಬೇರೆ ಯಾವ ರೀತಿ ಆಗುತ್ತೆ, ಇಲ್ಲಿ ಕೂಡ ಸೆಲ್ ಆನ್ ರೈಸ್ ಅನ್ನೋ ಥರನೇ ಈ ಏರಿಯಾ ನನಗೆ ಆಗುತ್ತೆ. ಇಮಿಡಿಯೇಟ್ ಒಂದು ಸ್ಟ್ರೋಕಲ್ಲಿ ಬಂತು ಅಂತಂದರೆ ಇದನ್ನು ನಾನು ಡೌನ್ ಸೈಡ್ಗೆ ಅಂತಲೇ ನಾನು ಪರಿಗಣಿಸ್ತೀನಿ. ಅಲ್ಲಿ ನನ್ನ ಒಂದು ಸೆಟಪ್ಪನ್ನು ಹುಡ್ಕೊಂಡು ನನಗೆ ಟ್ರೇಡ್ಗೆ ಇನಿಷಿಯೇಟ್ ಮಾಡೋದಕ್ಕೆ ನಾನು ಒಂದು ಪ್ರಯತ್ನವನ್ನು ಪಡ್ತೀನಿ. ಇದು ನನ್ನ ಒಂದು ನಿಫ್ಟಿಯ ಒಂದು ಹೇಗೆ ನಾನು ನಾಳೆಗೆ ಟ್ರೇಡ್ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಡ್ತಾ ಇರೋದು. ದಿಸ್ ಒಂದು ಬೇಸಿಕ್ ಎಜುಕೇಷನಲ್ ಪರ್ಪಸ್ ಆಗಿರೋದ್ರಿಂದ ನೀವೆಲ್ಲ ಚಾರ್ಟ್ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಚಾರ್ಟ್ ಎಲ್ಲ ಹೇಳುತ್ತೆ ನಮಗೆ, ಅದು ಏನು ಹೇಳುತ್ತೆ ಅನ್ನೋದು ನಾವು ಅಬ್ಸರ್ವೇಷನ್ ಮೇಲೆ ನಾವು ಅದನ್ನು ಕಲ್ತ್ಕೊಳ್ತಾ ಹೋಗಬೇಕು. ಅದು ಹೇಳಿದ್ರು ನಾವು ಮಾಡಿಬಿಟ್ವಿ ಅನ್ನೋದಲ್ಲ. ಸೊ ವಿ ಹ್ಯಾವ್ ಟು ಲರ್ನ್ ಫಸ್ಟ್, ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ದ ಚಾರ್ಟ್, ದೆನ್ ವಿ ಕಮ್ ಟು ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಸೆಷನ್ ಏನಾಗ್ಬೋದು ಅಂತ. ನಾವು ಚಾರ್ಟ್ ಜೊತೆ ಬದುಕೋದನ್ನು ಕಲಿಬೇಕು. ಎಷ್ಟೆಷ್ಟು ನಾವು ಅದ್ರ ಜೊತೆ ಕಲಿಕೆ, ಫಸ್ಟ್ ಏನಂದರೆ ಅರ್ನಿಂಗ್ ಮೈಂಡ್ ಸೆಟ್ಟಲ್ಲಿ ಕೂರಬಾರ್ದು. ಫಸ್ಟ್ ನಾವು ಕಲಿಕೆಯ ಮನೋಭಾವದಲ್ಲಿ ಕೂತಾಗ ಪ್ರತಿಯೊಂದು ಕೂಡ ಅರ್ಥ ಆಗ್ತಾ ಹೋಗುತ್ತೆ. ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಆ್ಯಂಡ್ ಮೋರ್ ಟೈಮ್ ವಿತ್ ದ ಚಾರ್ಟ್ ಅಂತ ಹೇಳ್ತೀನಿ. ಓಕೆ, ಐ ಹೋಪ್ ನಿಮಗೆಲ್ಲ ಒಂದು ನನ್ನ ಅನಾಲಿಸಿಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ. ಹಾಗೆ ಏನೇ ಒಂದು ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ಬೇರೆ ಯಾವ್ದಾದ್ರು ಅನಾಲಿಸಿಸ್ ಮಾಡಬೇಕಂದ್ರೆ ಯು ಕ್ಯಾನ್ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ಗುಡ್ ಟ್ರೇಡಿಂಗ್ ಸೆಷನ್ ಅಹೆಡ್.